ಸರಸ್ವತಿ ವಾಲ್ಮೀಕಿ ಅವರಿಗೆ ದಯವಿಟ್ಟು ಒಂಚೂರು ಮಾತಾಡೋದ್ರೆ ಮಾತಾಡ್ತೀನಿಲ್ಲ ಅವ್ರಿಗೆ. ನಮ್ಮವ್ರಿಗೆ ಬಹಳ ಆತುರ ಜಾಸ್ತಿ ಅದ. ಇವರೆಲ್ಲ ಓಡಾಡ್ದನ ಕೈಯವ್ರಿ, ಓಡಾಡ್ದನ ಕೈದ್ರೆ ಹೊತ್ತು ಮುಳುಗಾರ ಕುಂದಿರ್ಬೇಕು. ಇವತ್ತೇನು ನೀವು ಕೂತಿರಲ್ಲ, ನಮ್ಮನೆ ನಾಗಲಾಪುರದಾಗ ಕೂತಿದ್ದೆ, ಕುಂಡಿಗೆ 3 ಗುಳಿ ಆಗಿತ್ತು ನನಗೆ. ನಾಗಲಾಪುರ ಕೇಸಿನ ಸಂಬಂಧ ದೇವರಿಗೆ ಒಳಗೆ ತಹಸೀಲ್ದಾರ್ ಆಫೀಸ್ 2 ಗಂಟೆಯಿಂದ 7 ಗಂಟೆ ತನ ಹಿಂಗೆ ರೋಡ್ ಮೇಲೆ ಕೂತಿದ್ದೆವು ಲಾಕ್ಡೌನ್ ಕಿಂತ ಮುಂಚೆ. ಸ್ವಲ್ಪ ನಮಗೂ ಗೂಳಿ ಬಂದ್ರೆ ಗೊತ್ತಾಗ್ತದೆ, ಅನುಭವ ಆಗ್ತದೆ. ಕುಂದ್ರೆ ತಾಳ್ಮೆ ಇರಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಸಂಗೊಳ್ಳಿ ರಾಯಣ್ಣ ಅವರಿಗೆ, ನಿಜಶಾನಾಂಬಿಗರ ಚೌಡಯ್ಯನ ಅವರಿಗೆ, ಟಿಪ್ಪು ಸುಲ್ತಾನ್ ಅವರಿಗೆ, ಹೋರಾಟದ ಹೊಲೆ ವಿಠ್ಠಲ್ ಹೇರೂರ್, ಹೋರಾಟದ ಹುಲಿ ವಿಠ್ಠಲ್ ಹೇರೂರ್. ನೀರು ಕುಡಿದಿರಲಿಲ್ಲ ಅನ್ರಿ ಜನ. ಇವತ್ತು ಎಲ್ಕ್ ಹೋಗಿರ್ತೀರಿ? ಅಂಗಡಿಗೆ ಹೋಗಿರ್ತೀರಿ. 1 ಕಿಲೋ ಸಕ್ಕರೆ ತಗೋತೀರಿ. 1 ಕಿಲೋ ಸಕ್ಕರೆ ತಗೊಂಡಿಂದ ಅದಕ್ಕೆ 20 ರೂಪಾಯಿನೋ 10 ರೂಪಾಯಿ ಕೊಟ್ಟಿರ್ತೀರಿ. ಮತ್ ನೀವು ರೊಕ್ಕ ಕೊಟ್ರ ಸಕ್ಕರೆ ಕೊಡಲ್ಲ ಅಂದ್ರೆ ಏನ್ ಮಾಡ್ತೀರಿ? ಎದ್ರಲ್ಲೇ ಹೊಡಿತೀರಿ, ಹೌದಿಲ್ಲ? ನಿಮ್ಮ ಹೊಲ್ದಾಗ ಬೆಳೆ ಇರ್ತದೆ, ಬೆಳೆ ಯಾವನೊಬ್ಬ ಫುಟ್ಬಾಲ್ ಸೂರ್ನಾಗ ಬಂದು ಅದನ್ನ ಕಟ್ ಮಾಡ್ಕೊಂಡು ಹೊಲಕ್ ಟ್ರ್ಯಾಕ್ಟರ್ ತಗೊಂಡ್ಬರ್ತಾನೆ. ಅವಾಗ ಏನ್ ಮಾಡ್ತೀರಿ? ಹೊಡಿತೀರಿಲ್ಲ? ನೀವು ಸುಮ್ಮನೆ ಹೊಂಟಿರ್ತೀರಿ ಹಾದಿ ಹಿಡ್ಕೊಂಡು, ಯಾವನೋ ಬೈತಿರ್ತಾನ, ಏ ಮಗನ ಅದೇ ಇರೋದ್ ಬೈತಿರ್ತಾನ. ಮತ್ ಅವಾಗ ಏನ್ ಮಾಡ್ತೀರಿ? ಅರೆ ಇಂಥವ್ ಸಿಕ್ಕ್ರಿ ನೀವೇನ್ ನೋಡ್ತೀರಿ? ಏನೇನೋ ಮುರಿತೀರಿ. ಬಟ್ ಕೇಂದ್ರ ಸರ್ಕಾರದವ್ರು ಕೊಟ್ಟಿದ್ದ ರಾಜ್ಯ ಸರ್ಕಾರದವ್ರು ಕೊಡಲ್ಲ, ಇವ್ರಿಗೇನ್ ಮಾಡ್ತಾರೆ? ಇದು ನಾಳೆ ಕೈಯಾಗ 2030 ಇದೇ ಮೆಟ್ಟು ಬರಬೇಕು ನಮ್ಮ ಕೈಯಾಗ. ಒಂದ್ ಕಡೆ ನೋಟ್ ನೋಡುದು, ಒಂದ್ ಕಡೆ ಎಷ್ಟಿ ನೋಡುದು, ಒಂದ್ ಕಡೆ ನೋಟ್ ನೋಡುದು, ಒಂದ್ ಕಡೆ ಎಷ್ಟಿ ನೋಡಿದ್ರೆ ಕೆಲಸಕ್ಕಿದ್ದ ಸ್ವಲ್ಪ ಕರಿಕೆ ಬಾಳ ಅದಂದ್ರ 2 ಪಾಳಿನ ನೆಗಡಿ ಹೊಡೆಯಲ್ಲ, ನೀವು ಸಿಂಗಲ್ ಪಾಳಿನ ನೆಗಡಿ ಹೊಡಿತೀರಲ್ಲ. ಕರಿಕೆ ಬಾಳ ಇರ್ತದವ್ರು ಯಾಕೆ ಹೊಡಿತೀರಿ? ಸಿಂಗಲ್ ಪಾಳಿನ ನೆಗಡಿ ಅಂದ್ರೆ ಅದು ಪಾಟಿ ಸಮೇತ ಕಿತ್ತು ಹೊರಗೆ ಬರ್ಬೇಕು. ಇಷ್ಟು ದಿನ ಡಬಲ್ ಪಾಳಿನ ನೆಗಡಿ ಹೊಡೆದಿರಿ, ಇನ್ನು ಮುಂದೆ ಆ ನೆಗಡಿ ಹೊಡಿತೀರಿ? ಆ ಸಿಂಗಲ್ ಪಾಳಿನ ನೆಗಡಿ ಹೊಡಿಬೇಕಂದ್ರೆ ಇನ್ನ ಎಷ್ಟು ವರ್ಷದ? ಈ ಕರಿಕೆ ಹತ್ತಿರ ಗೊತ್ತಿಲ್ಲ. ಕರಿಕೆಗೆ ಈಗ ಆಗಾಗಲೇ ರೌಂಡ್ ಅಪ್ ಹೊಡೀರಿ, ಈಗ ಅದ್ ಮೇಲಿನ ಸುಟ್ಕೊಂಡು ಹೋಗ್ತದೆ. ಆಮೇಲೆ ಪಾಟಿಯಿಂದ ಕಿತ್ತಿಸ್ಬೇಕಂದ್ರೆ ಸಿಂಗಲ್ ಪಾಳಿ ನಿಗ್ಲಿ ಹೊಡಿದ್ರಿ. ಇದು ಯಾವ್ದಾದ್ರು ದೊಡ್ಡ ಆಟದಲ್ಲಿ ಮಾತನ್ಸಕತ್ತ ನಿಮಗೆ? ದೈನಂದಿನ ಜೀವನದಲ್ಲಿ ನಾವು ಬದುಕುವಂತ ಬದುಕಿ ನಮಗೆ ಮಳ್ಳು ಮಾಡ್ತಕ್ಕಂಥವ್ರು ಇಲ್ಲಿ ತನಕ ಏನೇನೋ ಮೆಲ್ಲ ನಮಗೆ ಸುಮ್ಮನೆ ಈ ಹಾಗಾರ ಆಡ್ಸೋರ್ ತೋತಾರಲ್ಲ, ನಾಗಪ್ಪ ಎದ್ದಾನ ಬಟ್ಟೆ ತೊಳಿಸಿರ್ತಾರೆ ಹಿಂಗ. ಆ ನಾಗಪ್ಪನಿಂದ ನಮ್ಗ ಲೋಕ ಮಾಡ್ಯಾರ. ನಾಗಪ್ಪಗಳು ನಾವೇ. ಇವತ್ತು ಹೇಳಿದ್ರಿ ನೀವು ಘೋಷಣೆಗೆ ಹೋಗಿದ್ರಿ, ಏನ್ ಘೋಷಣೆಗೆ ಹೋಗಿದ್ರಂದ್ರ ಸರ್ಕಾರದ್ದೇ ಸರ್ಕಾರ, ಅವ್ರ ಅಪ್ಪಂದದ್ದೇ ಸರ್ಕಾರ. ಈ ಸರ್ಕಾರಕ್ಕೆ ಯಾರು ಹಾಕೋದ ಗೊತ್ತೇನ? ಓಟ್ ಹಾಕಿದವ್ರು ಸರ್ಕಾರಕ್ಕೆ ನೀವು ಹಾಕೋದವ್ರು ಹೋಯಪ್ಪ, ಅವ್ರು ನಿಮ್ಮ ಮಕ್ಕಳು ಪಾಪ, ನಿಮ್ಮ ಮಕ್ಕಳು ನೀವು ಮಾತು ಕೇಳಕತ್ತೀವಿ ಇವು ನಾವು. ಮತ್ತೆ ಏನ್ ಮಾಡ್ತೀರಿ? ಏನೋ ಮಾಡಕತ್ತದ. ಕೈಯಾಗ ಹಿಡ್ತಾನ್ ಕೊಟ್ಟಿರಿ, 4 ಮಕ್ಕಳದ ಮಗನ ಕೈ ಹಿಡ್ತಾನ್ ಕೊಟ್ಟಿರಿ. ಅವ ಇದ್ದಿದ್ದ ಹೊಲ ಕಾಪಾಡಿದ್ಬಿಟ್ಟು ಒಂದೊಂದು ಎಕರೆ ಮಾರ್ಲಕತ್ತ, ಮತ್ತೆ ನೆಕ್ಸ್ಟ್ ಹೊರ ಹಿಡ್ತಾನ್ ಕಸ್ಕೋಬೇಕಲ್ಲ. ಹೌದಲ್ಲ? ದಮ್ಮಿಂದ ಹೋಗ್ಬಿಡ್ರಿ. ಇಲ್ಲೆಲ್ಲ ಬಂದವ್ರು ದಮ್ ಇದ್ದವ್ರು ಇಂಥ ಬಿಸಿಲಾಗ ನಮಗೆ ಮಾತಾಡಕ್ ಆಗತ್ತಿಲ್ಲ. ಮತ್ತೆ ಅಂತ ದಮ್ ಬೇಕು ಇದಕ್ಕಿಂತ ಇಂಥ ಬಿಸಿಲಾಗ ಕೂತಾರಂತ. ಸರ್ಕಾರ ಯಾರು ಹಾಕೊಂಡು ಅಲ್ಲ, ಸರ್ಕಾರಕ್ಕೆ ಹಾಪದೇರಿ ನೀವು. ನಾಳೆ ನಿಮ್ ಬಲ್ಲಿ ಬರ್ತಾರವ್ರು. ನಿಮ್ ಬಲ್ಲಿ ಬಂದಾಗ ಶಿವಾಜಿ ಬಹಳ ಮಾತಾಡ್ತಿದ್ದ ನೋಡ್ರಿ ಅಂದ ಕೂಡಲೇ ಅವ್ರು ಏನ್ ಹೇಳ್ತಾರ? ಅವಾಗ ಇದಕ್ಕೊಂದು ಸಣ್ಣ ಕಥೆ ಹೇಳ್ತೀನಿ. ಈ ಮಹಾಭಾರತದಾಗ ದುರ್ಯೋಧನ ಇದ್ದ, ಈ ಕಡೆ ಭೀಮ್ ಇದ್ದ.
ಆ ಕಡೆ ದುರ್ಯೋಧನ ಸ್ಟ್ರಾಂಗ್ ಇದ್ದ, ಈ ಕಡೆ ಭೀಮ ಸ್ಟ್ರಾಂಗ್ ಇದ್ದ. ಆದ್ರೆ ಮಹಾಭಾರತ ಎಲ್ಲ ಮುಗಿತು. ಕೌರವ್ರು 100 ಮಂದಿ ಇದ್ರು, ಅವ್ರ ಕಡೆ ಪಾಪ ಇತ್ತು. ಕೌರವ್ರು ಸೋತರು. ಕೌರವ್ರು ಸೋತಿಂದ ಒಬ್ಬ ಲಾಸ್ಟಿಗೆ ಉಳಿದಿದ್ದ, ದುರ್ಯೋಧನ ಉಳಿದಿದ್ದ. ದುರ್ಯೋಧನ ಅಂಜ್ ಹೋಗಿ ನೀರಾಗ ಕೂತಿದ್ದ. ನೀರಾಗ ಕೂತಾಗ ಅವನಿಗೆ ನೋವು ಆಗಂಗ ಮಾತಾಡಿ ಕೆಣಕಿ ಅಸಹ್ಯ ಮಾಡಿದಾಗ ನೀರೊಂದು ಎದ್ದು ಬಂದ. ದುರ್ಯೋಧನದೆಲ್ಲ ಒದ್ರ ಸರಿಯಾಗಿತ್ತು. ಎಲ್ಲಿ ಹೊಡಿತಾನೆ ಭೀಮಾಲಿ ಗದಿ ಪುಟಿಲಕತ್ತ. ಏನ್ ಮಾಡ್ಬೇಕು, ಒದ್ರ ಸರಿಯಾಗಿತ್ತು. ಅವಾಗ ದುರ್ಯೋಧನಿಗೆ ಒದ್ರ ಶರೀರ ಹೆಂಗಾಗಿತ್ತಂದ್ರ, ಅವನ ತಾಯಿ ತಪಸ್ಸಿ ಕೂತಿರ್ತಾಳೆ, ದೇವರಿಂದ ಹೊರ ಪಡ್ಕೊಂಡಿರ್ತಾಳ. ಆ ಸಂದರ್ಭದಾಗ ಹೇಳ್ತಾಳಕ್ಕೆ, ದುರ್ಯೋಧನ ನನ್ನ ಕಣ್ಣು ಮುಂದೆ ಬಂದು ನೀ ನನ್ನ ಹೊಟ್ಟೆ ಹುಟ್ಟಿದಾಗ ಹೆಂಗಿತ್ತಪ್ಪ ಹಂಗ ಬಂದು ನಿಂದ್ರು ಅಂತ ಹೇಳ್ತಾಳ. ಅವಾಗ ಅವ ಹಂಗೆ ಹೊಂಟಿರ್ತಾನೆ. ಕೃಷ್ಣ ದಾರಾಗ ನೋಡಿ ಬೈತಾನ, ಏನ್ ಹುಚ್ಚಿದ ದೊಡ್ಡ ಕೋಣಾಗಿ ತಾಯಿ ಮುಂದೆ ಬದ್ಲೆ ಹೋಗಿಂದಿರ್ತೆ, ಒಂದು ಹೂವಿನ ಚಡ್ಡಿ ಹಾಕೋಣ, ಚಡ್ಡಿ ಹಾಕೋತಾನ. ಚಡ್ಡಿ ಹಾಕೊಂಡು ಹೋಗಿ ತಾಯಿ ಮುಂದೆ ನಿಂದಿರ್ತಾಳ. ತಾಯಿ ಕಣ್ಣು ಬಿಡೋಣ, ಅವನ ಶರೀರ ಎಲ್ಲ ವಜ್ರ ಆಗ್ತದ. ಎಲ್ಲಿ ಚಡ್ಡಿ ಹಾಕಿರ್ತಾವ ಅಲ್ಲಿ ಉಳ್ಕೊಂಡಿರ್ತದ. ಇದು ಯಾರಿಗ್ ಗೊತ್ತಿರ್ತದ ಅಂದ್ರೆ, ಇದು ದುರ್ಯೋಧನಿಗೆ ಗೊತ್ತಿರ್ತದ, ಇದು ಕೃಷ್ಣನಿಗೆ ಗೊತ್ತಿರ್ತದ ದುರ್ಯೋಧನಂದು. ಅವಾಗ ಇವೇನು ಹೊಡಿತಿರ್ತಾನ, ಗದಿ ಕುಟದು ಬರ್ತಿರ್ತದ. ಅವಾಗ ಭೀಮ ಹೊಡೆದು ಸುಸ್ತಾಗಿ ಕೃಷ್ಣನ್ ಕಡೆ ನೋಡ್ತಾನ. ಅವಾಗ ಕೃಷ್ಣ ಏನತ್ತಾನ, ಬಪ್ಪರ ಭೀಮ ಸೋತ್ ಹೊಡಿತಾನ. ಸೇನಾ ಭೀಮ ತೊಡಿಗೆ ಹೊಡೆದ್ರ ಒಂದೇ ಗಜ್ಜಿಗೆ ದುರ್ಯೋಧನ ಮುರ್ಕೊಂಡು ಬೀಳ್ತಾನ. ಇದು ಯಾಕೆ ಹೇಳ್ತೀನಂದ್ರ, ಇದು ವೀಕ್ನೆಸ್. ಇವತ್ತು ನಾಳೆ ಶಿವಾಜಿ ವೀಕ್ನೆಸ್ ಏನಾದತಿ ಇವ್ರು ಹುಡ್ಕೊಂಡ್ ಬರ್ತಾರ ರಾಜಕಾರಣಿಗಳು. ನಿಮ್ಗೆ ಗೊತ್ತಿರ್ಲಿ, ಯಾವ ಲೀಡರ್ ವೀಕ್ನೆಸ್ ಏನಾದತಿ ಇವ್ರು ಹುಡ್ಕೊಂಡ್ ಬಂದು ನಿಮಗ ಯಾವ ನೋಟಿಗೆ, ಯಾವ ಕ್ವಾರ್ಟರ್ಕ, ಯಾವ ಹಂಡಕ್ಕ, ಯಾವ ಯಾವ್ದಕ್ಕ ಖರೀದಿ ಆಗ್ತಾನ ಅವೆಲ್ಲ ತಂದು ನಿಮ್ ಮುಂದೆ ಇಡ್ತಾರೆ. ಅವಾಗ ಖರೀದಿ ಆಗ್ಬೇಡ್ರಿ, ಅವಾಗ ಖರೀದಿ ಆದ್ರ ನೀವು ಗಂಡಸರೇ ಅಲ್ಲ ಅಂತಕ್ಕಂಥ ಮಾತನ್ನ ಒಬ್ಬ ಎಷ್ಟಿ ಬೇಕಂತ ತಪಾಸ್ ಕೊಟ್ಟಿನಂತ. ಎಷ್ಟಿ ಬಗ್ಗೆ ನಾ ಬಾಳ ಹೇಳಲ್ಲ, ಎಲ್ಲರೂ ಹೇಳ್ಯಾರ. ಒಬ್ಬ ಎಷ್ಟಿ ಬೇಕಂತ ತಪಾಸ್ ಕೊಡೋಣ ದೇವ್ರ. ಇದು ಬೇರೆನೇ ಅದ್ ಕತ್ತಿ ಹಿಂಗ್ ಹೊಳಿಸಿ ಹೇಳ್ಬೇಕಾಗಿತ್ತು. ಇಬ್ಬರು ದೋಸ್ತರು ಇರ್ತಾರೆ, ಇಬ್ಬರು ದೋಸ್ತರು ಇರ್ತಾರ, ಇಬ್ರು ಬಿಸ್ನೆಸ್ ಮಾಡ್ತಿರ್ತಾರ. ಒಬ್ಬ ಬಹಳ ಹೊಟ್ಟಿಕಿರ್ತಾರ. ಅವ ಏನ್ ಬಿಸ್ನೆಸ್ ಮಾಡ್ತಾನ ಅವನ ಕೈ ಹೆಚ್ಚಿಗೆ ಒಂದು ಆಬೇಕು. ಅವ ಇವನ್ ಕೈ ಸಾಕಾಗಿ ಹೋಗಿ, ಈ ದೋಸ್ತನ ಕಾಲ ಸಾಕಾದ ಅವ್ನು ಬಿಸ್ನೆಸ್ ಬಿಟ್ಟು ಹೋಗಿ ತಪಾಸ್ ಕುಂದಿರ್ತಾನ. ಇವನು ಬಿಸ್ನೆಸ್ ಬಿಟ್ಟು ಹೋಗಿ ತಪಾಸ್ ಕುಂದಿರ್ತಾನ. ಅವಾಗ ದೇವ್ರು ಬಂದು ಬೆಟ್ಟ ಹಾಕೊಂಡು ದೇವ್ರು ಬಂದು ಇವನು ಬೆಟ್ಟ ಹಾಕಿದ ಕೂಡಲೇ ಯಾರಿಗೆ ಹಟಿಕೆ ಚಿತ್ತ ಬಂದು ದೇವ್ರ ಬೆಟ್ಟ ಹಾಕಂತ. ಅವ ಏನ್ ಹೇಳ್ತಾನಂದ್ರೆ, ಏನ್ ಬೇಕಪ್ಪ ನಿನಗೆ ಹೇಳೋತ್ ಹೇಳ್ತಾನ ದೇವ್ರ. ನನಗೇನೂ ಬೇಕಾಗಿಲ್ರಿ, ಅವ್ನು ನನ್ನ ದೋಸ್ತ್ ಕೂತಾನ, ಅವ್ನು ಏನ್ ಕೇಳ್ತಾನ ಅದಕ್ಕೆ ಒಂದು ಹೆಚ್ಚಿಗೆ ನನಗೆ ಬೇಕಪ್ಪ. ಅರ್ಥ ಆಯ್ತಲ್ಲ? ಅವ ಏನ್ ಕೇಳ್ತಾನ ಅದಕ್ಕೊಂದು ಹೆಚ್ಚಿಗೆ ನಾನು ಬೇಕು ಅಂತಾನ. ಆಮೇಲೆ ಆ ಮುಂದೆ ನಾವು ಹೋಗಿ ಕೇಳ್ತಾನ, ದೇವ್ರ ನಿನಗೇನು ಬೇಕಪ್ಪ ಅಂತ ಕೇಳ. ನಂದೊಂದು ಕಣ್ಣು ಹೊಲಿತಾನ. ಅವ್ನು ಕೇಳಿದ, ನಂದೊಂದು ಕಣ್ಣು ಹೊಲಿತಾನ. ಇವ ಒಳ್ಳೆ ಮನುಷ್ಯಂದು ಒಂದು ಕಣ್ಣು ಹೋಯ್ತು, ಅವ ಎರಡು ಕೇಳಿದ್ಮೇಲೆ ಎರಡು ಕಣ್ಣು ಹೋದು. ಅರೇ ನಮಗೆ ಎಷ್ಟು ಕೊಂಡಾಕ ನೀವು ಯಾರು ವಿರೋಧ ಮಾಡ್ತಿರಲ್ಲ, ನಮ್ಮದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಮ್ಮ ಎರಡು ಕಣ್ಣು ನೀವು ಬಹಳ ಜಾಗೃತಿ ಆಗಬೇಕೀಗ. ಈಗ ತಂಗೆ ಹೊಡೆದ್ರೆ ಉಪಯೋಗ ಇಲ್ಲ, ಬಾಟಿ ಹೊಡಿಬೇಕು. ಇವ್ರಿಗೆ ಸಂವಿಧಾನಿಕ ಹಕ್ಕನ್ನು ಕೊಟ್ಟಂತವ್ರು, ಹುದ್ದೆ ಕೊಟ್ಟಂತವ್ರು ಯಾರು? ನಿಮ್ ಓಟ. ನೀವು ಕರೆ ಸಮಾಜ ಕೊಟ್ಟಿದ್ರಿ. ನಿಂಬಲ್ಲಿ ಸ್ವಾಭಿಮಾನಿ ಇದ್ರೆ, ನಿಂಬಲ್ಲಿ ಹೋರಾಟಕ್ಕೆ ಬಂದು ಬಿಸಿಲಾಗ ಕೂತಿದ್ದು ನೋವಿದ್ರ, ನಮ್ಮನ್ನು ತುಳಿದಿದ್ದು ನೋವಿದ್ರ, ನಮ್ಮನ್ನು ಮೋಸ ಮಾಡಿದ್ದು ನೋವಿದ್ರ, ಬರೋ ಚುನಾವಣೆ ಒಳಗೆ ಇವರಿಗೆ ಮಾಜೆ ಮಾಡಿ ಮನೆ ಕುಂದರ್ಸ್ಬೇಕು. ಅಲ್ಲ ಕುಂದರ್ಸು ಮಗ, ಏನ್ರಿ ಇವತ್ತು ನೀವು ಎಲ್ಲರಿಗೂ ಸ್ವಾಭಿಮಾನದ ಹಾಗಾಗಿ ಇವತ್ತು ಜಾಗೃತಿ ಹಚ್ಚದ. ಇವತ್ತೆಲ್ಲ ಇವತ್ತಿಗೆ ಗುಲ್ಬರ್ಗದ ಇವತ್ತು ಸರ್ದಾರ್ ರಾಯಪ್ಪ ಅವರು ಉಪವಾಸ ಕೂತಿದ್ದಾರೆ. ಶಾಬಾದೊಳಗಾಗ್ತದೆ, ಚಿತಾಪುರದಾಗ ಆಗ್ತದೆ, ಬಿಜಾಪುರದಾಗ ಆಗ್ತದೆ, ಬಾಗಲಕೋಟದಾಗ ಆಗ್ತದೆ. ನಾವೆಲ್ಲರೂ ಜಾಗೃತಿ ಜಾಗೃತಿಗೆ ಯಾರಾದ್ರೂ ಕಾರಣ ಇದ್ರ ಅದು ಗೋವಿಂದ ಕಾರದೋಳವ್ರಿ. ನಮ್ಮನ್ನ ಎಬ್ಬಸ್
ಸ್ವಾಭಿಮಾನ ತಗೊಂಡು ಸಂಘಟನೆ ಮಾಡಕ್ ಹಚ್, ಹಕ್ಕನ್ನು ಕೇಳಕ್ ಹಚ್. ನಿಮ್ಮಲ್ಲಿ ನರ ಖಂಡಿಸ್ತನ ತುಂಬಿದ್ದು ನಿಮ್ಮ ವೈಫಲ್ಯ, ನಿಮ್ಮ ಸಾಮರ್ಥ್ಯ ನಿಮ್ಮನ್ನು ಕೆಳಗೆ ತೋರಿಸ್ತೇವೆ. ಈ ಹಕ್ಕು ನಮ್ಮಲ್ಲಿ. ತಿಮ್ಮ ಸಾಯಲ್ಲ ಅಂದ್ರೆ ತಾಮ ಸಾಯ್ತಾನಂತೆ. ತಿಮ್ಮ ಸಾಯಲ್ಲ. ನಮಗೇನು ವಿರೋಧ ಮಾಡಿದ್ರು ಇವತ್ತು ನಾವು ಭೂಮಿಗೆ ಬೀಳಾಗ ಡಿಲೆವರಿ ಮಾಡ್ಕೊಳ್ಳೋಂತ ನರ್ಸ್ಬಾಯಿ ಹೇಳ್ತಾವ, ಇದು ಗಂಡದ ಹೆಣ್ಣದ. ಅದು ಯಾರಿಗೆ ಗೊತ್ತಿರ್ತದೆ? ಫಸ್ಟಿಗೆ ಭೂಮಿಗೆ ಬೀಳಾಗ ನಾ ಗಂಡ ಹೆಣ್ಣ ಯಾರಿಗೆ ಗೊತ್ತಿರ್ತದೆ? ನರ್ಸ್ಬಾಯಿ ಗೊತ್ತದ. ಆ ನರ್ಸ್ಬಾಯಿ ಹೇಳ ಇದು ಗಂಡದ, ಇದು ಗಂಡದ ಅಂತೇಳಿ. ಇವ್ರು ಇದು ಗಂಡಲ್ಲ ಗಂಡಲ್ಲ ಅಂತ ಕೇಂದ್ರ ಸರ್ಕಾರದವ್ರು ಇವ್ರು ತವರ ಅಂತ ಕೊಟ್ರ, ಇವ್ರು ತವರ ಅಲ್ಲ ಅಲ್ಲ ಕೇಳ್ರಿ. ಎಷ್ಟ್ ಸಲ ನೋಡ್ತೀವಿ ನೋಡ್ರು ನಾವು ಕಂಡ್ರಿ ಸಲ ನೋಡ್ರಪ್ಪ, ಇದು ಒಂದೇ ತವರದ ಎಷ್ಟು ಹೊಯ್ಕೊಂಡಿಕ್ರಿಂದ ಸುಮ್ಮನೆ ವಿರೋಧ ಮಾಡಬೇಡ್ರಿ. ಸಿಗ್ತದ. ನಿಮ್ಮ ಮಾನ ಮರ್ಯಾದೆ ಕಳ್ಕೋಬೇಡ್ರಿ. ಈ ಸ್ವಾಭಿಮಾನ ಕಿಚ್ಚು ಏನದಲ್ಲ, ಈ ಸ್ವಾಭಿಮಾನ ಕಿಚ್ಚಿಗೆ ನಿಮ್ಗೆ 100 ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಸಮಾಜಕ್ಕಾಗಿ ಹೋರಾಟ ಮಾಡ್ರಿ. ಇವತ್ತೇ ಹಾಲು ಮತದವ್ರು ಬಂದಿದ್ದಾರೆ. ಇವತ್ತು ಹಾಲು ಮತದವರು ಕೂಡ ಇವತ್ತು ನಿಜವಾಗೂ ಇವತ್ತು ಕಾರಣ ಇರ್ತಕ್ಕಂಥವ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು, ಇನ್ನೊಂದು 4 ಮಂದಿ ಮಂತ್ರಿ ಆಗಿರ್ಬೇಕಾದ್ರೆ ಆ ಸಮಾಜ, ಹಾಲು ಮತ ಸಮಾಜ 80% ಜನ ಕುರಿ ಹೊಡ್ಕೊಂಡು ಕಾಡಿನಾಗೆ ತಿರುಗಾಡ್ತಾರೆ. ಆ ಕ್ವಾಳಿನ ಜೋಡಿ ಜಗಳ ಮಾಡ್ತಾರೆ, ಕಾಡು ಪ್ರಾಣಿ ಜೋಡಿ ಜಗಳ ಮಾಡ್ತಾರೆ, ಹಸು ಆದಾಗ ಹಾಲು ಕಿತ್ತಿತ್ತಾರ, ಅಲ್ಲೇ ಕುಣಿಚನ್ ನೀರು ಕುಡಿತಾರ, ಅಲ್ಲೇ ದೊಡ್ಡಿ ಹಾಕೊಂಡು ಅಡವ್ಯಾಗೆ ಮಕ್ಕೋತಾರ. ಶಿಳ್ಳೆ ಬಿದ್ರೂ, ಮಳೆ ಬಂದ್ರು, ಮಹಾಪುರ ಬಂದ್ರು, ಗದ್ದರ್ಸಿದ್ರು, ಸುನಾಮಿ ಆದ್ರೂ, ಸುಂಟ್ರ ಗಾಳಿನ ಆದ್ರೂ ಅದನ್ನು ಎದುರಿಸುವಂತ ತಾಕತ್ತು ನಿಜವಾದ ಕಾಡ್ತಾನೆ. ಅದು ಯಾರಾದ್ರೂ ಇದ್ರೆ ಅದು ಹಾಲು ಮತ ಸಮಾಜದವರು. ಆ ಕುರುಬ ಸಮಾಜ, ಹಾಲು ಮತ ಸಮಾಜಕ್ಕೂ ನೀವು ನ್ಯಾಯಯುತವಾದಂತ ಎಷ್ಟಿ ಕೊಡಬೇಕು, ಅವ್ರಿಗೆ ನಾನು ಸ್ವಾಗತ ಮಾಡ್ತೀನಿ. ಯಾರಂಗಾರೆ ನಾನು ಬಂದಪ್ಪ ಹಂಗಿಟ್ಟು ಹೋಗ್ತಕ್ರಿಂದ ನಾನು ರೊಟ್ಟಿ ಬುತ್ತಿ ಮುಚ್ಚಿಟ್ಕೊಳ್ಳಲ್ಲ. ನಾವು ಹಂಚಿ ತಿನ್ನೋರಿದ್ದೇವೆ, ನಾವು ಹಂಚಿ ತಿನ್ನೋ, ನೀವು ಬೆಳ್ಕೊತೀನೋರಿದ್ರೆ ನೀವು ಬೆಳ್ಕೊತೀವಿ.